ಗಂಡ ಇಲ್ಲದೇ ಇರೋರಿಗೆ ಅರ್ಶಿನ ಕುಂಕುಮ ಕೊಡ್ಬೋದಾ ವರಮಹಾಲಕ್ಷ್ಮಿ ವ್ರತದ್ದು? ಖಂಡಿತವಾಗ್ಲೂ ಎಲ್ಲ ಹಬ್ಬದ ಅರ್ಶಿನ ಕುಂಕುಮನ ಹೆಣ್ಮಕ್ಳಿಗೆ ಕೊಡ್ಬೋದು. ಹೆಣ್ಮಕ್ಳು ಹುಟ್ಟತಾನೆ ಸುಮಂಗಲಿಯರು. ಹೆಣ್ಮಕ್ಳಿಗೆ ಹುಟ್ಟದಾಗಿಂದನೇ ಅರ್ಶಿನ ಕುಂಕುಮ ಹೂವು ಬಳೆ ಎಲ್ಲ ಬಂದಿರುತ್ತೆ. ದಯವಿಟ್ಟು ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಿ. ನೀವು ಮಾಡ್ತಾ ಇರೋದು ಮಹಾಲಕ್ಷ್ಮಿ ಅಂದರೆ ಹೆಣ್ಣೆ ಲಕ್ಷ್ಮಿ ರೂಪ. ಆದ್ದರಿಂದ ನೀವು ಧಾರಾಳವಾಗಿ ಹೆಣ್ಮಕ್ಳು ಯಾರೇ ಬಂದರೂ ಕೂಡ, ಕನ್ಯೆಯರಾಗಿರ್ಬೋದು, ಗಂಡ ಇಲ್ದೇರೋರಾಗಿರ್ಬೋದು, ಮುತ್ತೈದೆಯರಾಗಿರ್ಬೋದು, ಯಾರೇ ಬಂದರೂ ಕೂಡ ಧಾರಾಳವಾಗಿ ಅರ್ಶಿನ ಕುಂಕುಮನ ಕೊಡಬಹುದು. ಹಾಗೆ ಕೊಡ್ದಲ್ಲೇ ನೀವು ಮನಸ್ಸಿಗೆ ನೋವು ಮಾಡಿದ್ರೆ ನೀವು ಮಾಡಿದ ಪೂಜೆನೇ ವ್ಯರ್ಥ. ಯಾಕಂದರೆ ಲಕ್ಷ್ಮೀ ರೂಪ ಹೆಣ್ಣು ಅಂತಾರೆ. ಮನೆಗೆ ಬನ್ನಿ ಹಬ್ಬ ಮಾಡಿ ಹಬ್ಬ ನೋಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ನೀವು ಕುಂಕುಮ ಕೊಟ್ಟಿಲ್ಲ ಅಂದರೆ ತಾಯಿ ಯಾವ ರೂಪದಲ್ಲಿ ಬಂದಿರ್ತಾಳೆ ಅಂತಲೇ ಗೊತ್ತಿರಲ್ಲ. ನಿಮಗೆ ಕೊಡೋಕೆ ಇಷ್ಟ ಇಲ್ಲ, ನಾವು ಮಾಡಲ್ಲ ಅನ್ನೋರು ಅಂಥವ್ರನ್ನ ಕರೆಯೋಕ್ಕೆ ಹೋಗಬೇಡಿ. ಕರೆದು ಮನಸ್ಸಿಗೆ ನೋವು ಮಾಡಿದ್ರೆ ನೀವು ಮಾಡಿದ ಪೂಜೆ ವ್ಯರ್ಥ ಆಗುತ್ತೆ. ಹಾಗೆ ನೀವು ಯಾರಿಗೇ ಆಗಲಿ ಕುಂಕುಮ ಕೊಡಬೇಕಾದ್ರೆ, ಮುತ್ತೈದೆಯರಿಗೆ ಆಗಲಿ ಯಾರಿಗೇ ಕೊಡಬೇಕಾದ್ರೂ ನೀವು ದೇವ್ರ ಹತ್ರ ಇಡೋವಂಥ ಅರ್ಶಿನ ಕುಂಕುಮದ ಬಟ್ಲಲ್ಲಿ ಕೊಡೋಕ್ಕೆ ಹೋಗಬೇಡಿ. ದೇವ್ರ ಹತ್ರ ಇಡೋ ಅರ್ಶಿನ ಕುಂಕುಮದ ಬಟ್ಲೇ ಬೇರೆ ಇರಬೇಕು. ಅಂದರೆ ದೇವರಿಗೆ ಇಡ್ತೀರಲ್ಲ ಅರ್ಶಿನ ಕುಂಕುಮ, ಅದೇ ಬೇರೆ ಇರಬೇಕು. ಮುತ್ತೈದೆಯರಿಗೆ ಯಾರಿಗೇ ಆಗಲಿ ನೀವು ಕೊಡೋವಂಥ ಅರ್ಶಿನ ಕುಂಕುಮದ ಬಟ್ಲು ಬೇರೆ ಇರಬೇಕು.